ವಜ್ರಮುನಿ ಕನ್ನಡ ಚಿತ್ರರಂಗದ ಪ್ರಮುಖ ಖಳನಟರಲ್ಲಿ ಒಬ್ಬರಾಗಿದ್ದು, ತಮ್ಮ ವಿಭಿನ್ನ ಅಭಿನಯ ಶೈಲಿ ಮತ್ತು ಗಂಭೀರ ಧ್ವನಿಯಿಂದ ಅಪಾರ ಖ್ಯಾತಿ ಪಡೆದವರು. ಅವರ ನಿಜವಾದ ಹೆಸರು ಸದ್ಯದಲ್ಲೇ ತಿಳಿಯದಿದ್ದರೂ, ವಜ್ರಮುನಿ ಎಂಬ ಹೆಸರಿನಿಂದಲೇ ಅವರು ಜನಪ್ರಿಯರಾಗಿದ್ದರು. ಅವರು 1944ರಲ್ಲಿ ಕರ್ನಾಟಕದಲ್ಲಿ ಜನಿಸಿದ್ದು, ತಮ್ಮ ಬಾಲ್ಯದಿಂದಲೇ ನಟನೆಯ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದರು. ರಂಗಭೂಮಿಯಿಂದಲೇ ತಮ್ಮ ಕಲಾ ಜೀವನವನ್ನು ಪ್ರಾರಂಭಿಸಿದ ಅವರು, ನಂತರ ಚಲನಚಿತ್ರರಂಗಕ್ಕೆ ಕಾಲಿಟ್ಟರು. ವಜ್ರಮುನಿ ಅವರು ಕನ್ನಡ ಸಿನೆಮಾದಲ್ಲಿ ಖಳನಟನಾಗಿ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದರು. ಅವರ ಮುಖಭಾವ, ಕಣ್ಣುಗಳ ಅಭಿವ್ಯಕ್ತಿ ಮತ್ತು ಸಂಭಾಷಣೆಯ ಶೈಲಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಭಯ ಹುಟ್ಟಿಸುವಂತಿತ್ತು. ಅವರು ಬಹುತೇಕ ಎಲ್ಲ ಪ್ರಮುಖ ನಟರ ಜೊತೆ ಅಭಿನಯಿಸಿದ್ದು, ವಿಶೇಷವಾಗಿ ಡಾ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಪ್ರಮುಖ ಖಳನಟನಾಗಿ ಕಾಣಿಸಿಕೊಂಡಿದ್ದರು. ಇವರಿಬ್ಬರ ನಡುವೆ ನಡೆದ ಸಂಭಾಷಣೆಗಳು ಮತ್ತು ಎದುರುಬೀಳು ದೃಶ್ಯಗಳು ಇಂದಿಗೂ ನೆನಪಾಗುವಂತಿವೆ. ವಜ್ರಮುನಿ ಅವರು ಸುಮಾರು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರ ಅಭಿನಯದ ವೈವಿಧ್ಯತೆ ಅವರನ್ನು ಬೇರೆ ಖಳನಟರಿಂದ ವಿಭಿನ್ನಗೊಳಿಸಿತು. ಅವರು ಕೇವಲ ಖಳನಟ ಪಾತ್ರಗಳಲ್ಲೇ ಅಲ್ಲದೆ ಕೆಲವೊಮ್ಮೆ ಹಾಸ್ಯಭರಿತ ಪಾತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಅವರ ಧ್ವನಿ ಮತ್ತು ಸಂಭಾಷಣೆಯ ಉಚ್ಚಾರಣೆ ಅವರ ಪ್ರಮುಖ ಬಲವಾಗಿತ್ತು. ನಾನು ಹೇಳಿದ ಮಾತೇ ಅಂತಿಮ ಎಂಬಂತೆ ಅವರು ಹೇಳುವ ಡೈಲಾಗ್ಗಳು ಪ್ರೇಕ್ಷಕರಿಗೆ ಮರೆಯಲಾಗದವು. ಅವರ ಪ್ರಮುಖ ಚಿತ್ರಗಳಲ್ಲಿ ಬಂಗಾರದ ಮನುಷ್ಯ, ಮಯೂರ, ಗಂಧದ ಗುಡಿ ಮುಂತಾದವುಗಳು ಸೇರಿವೆ. ಈ ಚಿತ್ರಗಳಲ್ಲಿ ಅವರ ಪಾತ್ರಗಳು ಅತ್ಯಂತ ಪ್ರಭಾವಶಾಲಿಯಾಗಿದ್ದು, ಕತೆಗೆ ಬಲ ನೀಡಿದವು. ಅವರು ಪ್ರತಿಯೊಂದು ಪಾತ್ರವನ್ನು ನೈಜವಾಗಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದರು. ವಜ್ರಮುನಿ ಅವರು ಕೇವಲ ನಟನೆಯಲ್ಲದೆ ತಮ್ಮ ಸರಳ ವ್ಯಕ್ತಿತ್ವ ಮತ್ತು ಶಿಸ್ತಿನಿಂದಲೂ ಗುರುತಿಸಿಕೊಂಡಿದ್ದರು. ಚಿತ್ರರಂಗದಲ್ಲಿ ಅವರು ಎಲ್ಲರಿಗೂ ಸ್ನೇಹಪರರಾಗಿದ್ದರು. ಅವರ ಜೊತೆ ಕೆಲಸ ಮಾಡಿದ ನಿರ್ದೇಶಕರು ಮತ್ತು ನಟರು ಅವರ ವೃತ್ತಿಪರತೆಯನ್ನು ಸದಾ ಪ್ರಶಂಸಿಸುತ್ತಿದ್ದರು. ಅವರ ಜೀವನದಲ್ಲಿ ಹಲವು ಸವಾಲುಗಳು ಇದ್ದರೂ ಅವರು ಅವುಗಳನ್ನು ಧೈರ್ಯದಿಂದ ಎದುರಿಸಿದರು. ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಯಿಂದ ಅವರು ಕನ್ನಡ ಚಿತ್ರರಂಗದಲ್ಲಿ ಅಮರ ಸ್ಥಾನವನ್ನು ಗಳಿಸಿದರು. 2006ರಲ್ಲಿ ಅವರು ನಿಧನರಾದರೂ ಅವರ ಕಲಾ ಜೀವನ ಮತ್ತು ಅಭಿನಯ ಶೈಲಿ ಇಂದಿಗೂ ಜೀವಂತವಾಗಿದೆ. ಒಟ್ಟಿನಲ್ಲಿ ವಜ್ರಮುನಿ ಅವರು ಕನ್ನಡ ಸಿನೆಮಾದಲ್ಲಿ ಖಳನಟನಿಗೆ ಹೊಸ ಅರ್ಥ ನೀಡಿದ ಮಹಾನ್ ಕಲಾವಿದರಾಗಿದ್ದು, ಅವರ ಸಾಧನೆಗಳು ಮುಂದಿನ ಪೀಳಿಗೆಗೆ ಪ್ರೇರಣೆಯಾಗಿವೆ.